ವೀಕ್ಷಕರೇ, ಇವತ್ತು ಲ್ಯಾಪ್ಟಾಪ್ ಒಂದು ಅನ್ಬಾಕ್ಸ್ ಮಾಡಿ ನೋಡೋಣ ಇದರಲ್ಲಿ ಏನೇನು ಬಂದಿದೆ ಅಂತ. ಇದು ಏಸಸ್ ಕಂಪನಿದು, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. i3 ಪ್ರಾಸೆಸರು 13th ಜನ್ರೇಷನ್ ಪ್ರಾಸೆಸರ್ ಇದು ಓಪನ್ ಮಾಡಿ ನೋಡೋಣ. ಇದು ರೆಗ್ಯುಲರ್ ಪ್ರೈಸ್ 45,000 ರೂಪೀಸ್ ಇದೆ. ನನ್ನ ಹತ್ರ ಒಂದು ಹಳೆಯ ಲ್ಯಾಪ್ಟಾಪ್ ಇತ್ತು, ಡೆಲ್ ಕಂಪನಿದು. ಅದನ್ನು ರಿಟರ್ನ್ ಏನಂತಾರೆ ಎಕ್ಸ್ಚೇಂಜಲ್ಲಿ ಕೊಟ್ಟೆ. ಎಕ್ಸ್ಚೇಂಜಲ್ಲಿ 9,200 ರೂಪೀಸ್ಗೆ ಹೋಯ್ತು ಅದು. ಎಕ್ಸ್ಚೇಂಜ್ 9,200 ಪ್ಲಸ್ ಏನು ಈಗ 9,200 ಪ್ಲಸ್ HDFC ಕಾರ್ಡು ಡಿಸ್ಕೌಂಟ್ಸ್ ಎಲ್ಲ ಹೋಗಿ ಬರೀ 30,000 ರೂಪೀಸ್ ನಾನು ಪೇ ಮಾಡಿದೆ ಇದಕ್ಕೆ. 30,000 ಪ್ಲಸ್ಸು ಇದಕ್ಕೊಂದು ಇನ್ಶೂರೆನ್ಸ್ ತೊಗೊಂಡೆ 3 ಇಯರ್ಸ್ಗೆ, ಪ್ರೊಟೆಕ್ಷನ್ ಪ್ಲ್ಯಾನು, ಡ್ಯಾಮೇಜ್ ಪ್ರೊಟೆಕ್ಷನ್ ಪ್ಲ್ಯಾನ್ ತೊಗೊಂಡೆ. ಅದೊಂದು 3,000 ಆಯಿತು. ಟೋಟಲ್ 33,000ಅಲ್ಲಿ i3 13th ಜನ್ರೇಷನ್ ಪ್ರಾಸೆಸರು ವಿತ್ 16 ಇಂಚು ಮಾನಿಟರ್ ಡಿಸ್ಪ್ಲೇ. ಇದು ಬಾಕ್ಸ್ ಮೇಲೆ ನೋಡಿಕೊಂಡ್ರೆ Asus Vivobook ಅಂತ ಇದೆ. ಓಪನ್ ಮಾಡಿ ನೋಡೋಣ. ಬಾಕ್ಸ್ ನೋಡಿಕೊಂಡ್ರೆ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ಮೇಲೆ ಒಂದು ಹಿಡ್ಕೊಳ್ಳೋದಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಸೀಲ್ ಇದೆ, ಇದನ್ನು ಕಟ್ ಮಾಡೋಣ ನಾವು. ಈಗ ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದಂಗೆ ನೋಡಿ ಇಲ್ಲಿ Asus ಆ್ಯಂಟಿ ಬ್ಯಾಕ್ಟೀರಿಯಲ್ ಗಾರ್ಡ್ ಅಂತ ಇದೆ. ಇದು ಏನಂತ ಆಮೇಲೆ ನೋಡ್ಕೊಳ್ಳೋಣ. ಇಲ್ಲ ಓಪನ್ ಮಾಡಿ ನೋಡೋಣ. ಇದೆ ನಿಮಗೂ ತೋರಿಸ್ಕೊಡ್ತೀನಿ. ಆ್ಯಂಟಿ ಬ್ಯಾಕ್ಟೀರಿಯಲ್ ಗಾರ್ಡ್ ಅಂತ ಒಂದು ಇಷ್ಟು ದೊಡ್ಡ ಪೇಪರ್ ಕೊಟ್ಟಿದ್ದಾರೆ. ಅದು ಮೇ ಬಿ ಈ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೋಟಿಂಗ್ ಏನಾದರೂ ಕೊಟ್ಟಿರ್ತಾರೆ ಲ್ಯಾಪ್ಟಾಪ್ ಮೇಲೆ, ಅದ್ರ ಬಗ್ಗೆ ಇವರು ನಮಗೆ ತಿಳಿಯೋದಕ್ಕೆ ಅಂತ ಒಂದು ಪೇಪರ್ ಕೊಟ್ಟಿದ್ದಾರೆ. ಓದ್ಕೊಳ್ಳೋದಕ್ಕೆ ಟೈಮ್ ಇದ್ದರೆ ಓದ್ಕೋಬೋದು, ಇಲ್ಲಾಂದರೆ ಇಲ್ಲ. ಇನ್ನೂ ನೋಡಿಕೊಂಡ್ರೆ ಈ ಸೈಡಲ್ಲಿ ಒಂದು ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ, AC ಮೇನ್ಸ್ ಕಾರ್ಡು, ಮತ್ತು ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಈ ಚಾರ್ಜರು ಚಿಕ್ಕ ಪಿನ್ನು. ಮತ್ತು ಈ ಚಾರ್ಜರ್ ಮೇಲೆ ನೋಡಿಕೊಂಡ್ರೆ 19 ವೋಲ್ಟು 2.37 ಆ್ಯಂಪ್ಸ್ ಅಂತ ಇದೆ. 45 ವ್ಯಾಟ್ಸು ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜರ್ ಈ ಕಡೆ ಇರಲಿ ಅಷ್ಟೇ. ಇನ್ನು ಲ್ಯಾಪ್ಟಾಪ್ ವಿಷಯಕ್ಕೆ ಬಂದರೆ ನೀವು ನೋಡ್ಬೋದು, ಇದು ತುಂಬ ಸ್ಲಿಮ್ ಲ್ಯಾಪ್ಟಾಪ್ ಇದೆ. ಇದು ನನ್ನ ಲೈಫಲ್ಲಿ ಫಸ್ಟು ಹೊಸ ಲ್ಯಾಪ್ಟಾಪು. ಇದು ಸಿಲ್ವರ್ ಕಲರ್ ಇದೆ ನೋಡಿ. ಇನ್ನು ಬ್ಯಾಕ್ ಸೈಡ್ ನೋಡಿಕೊಂಡ್ರೆ ಬ್ಯಾಕ್ ಸೈಡ್ ಕೂಡ ಒಂದು ಗ್ರೇ ಕಲರ್ ಥರ ಇದೆ, ಪ್ಲ್ಯಾಸ್ಟಿಕ್ ಬ್ಯಾಕ್ ಸೈಡು. ಈ ಕಡೆ ಇದು ಕೂಡ ಪ್ಲ್ಯಾಸ್ಟಿಕ್ಕೇ, ಸ್ವಲ್ಪ ಮೆಟಾಲಿಕ್ ಫಿನಿಶ್ ಇದೆ. ಇನ್ನು ಇದು ಓಪನ್ ಮಾಡಿದ್ರೆ ನೀವು ನೋಡ್ಕೋಬೋದು, ಇಲ್ಲೊಂದು ಬಟ್ಟೆ ಕೊಟ್ಟಿದ್ದಾರೆ. ಕೀಬೋರ್ಡು ಈ ಕೀಸ್ದು ಇದ್ರ ಮೇಲೆ ಬರಬಾರ್ದು ಅಂತ, ಅದಿರಲಿ. ಇನ್ನು ಇದು ಟ್ರ್ಯಾಕ್ ಪ್ಯಾಡ್ ನೋಡಿಕೊಂಡ್ರೆ ತುಂಬ ದೊಡ್ಡ ಟ್ರ್ಯಾಕ್ ಪ್ಯಾಡೇ ಇದೆ. ಮತ್ತು ಇಲ್ಲಿ ಇಂಟೆಲ್ ಕೋರ್ i3 ಅಂತ ಇದೆ, MS ಆಫೀಸು ಹೋಮ್ ಆ್ಯಂಡ್ ಸ್ಟೂಡೆಂಟ್ ಅಂತ ಇದೆ. ಇಲ್ಲಿ Asus ಆ್ಯಂಟಿ ಬ್ಯಾಕ್ಟೀರಿಯಲ್ ಗಾರ್ಡ್ ಅಂತ ಇದೆ. ಅದೇ ಕರೋನಾ ಏನು ಬರಬಾರ್ದು ಅಂತ ಅದೇನೋ ಒಂದು ಕೋಟಿಂಗ್ ಕೊಟ್ಟಿದ್ದಾರಂತೆ. ಇನ್ನು ಇಲ್ಲಿ ನೋಡಿಕೊಂಡ್ರೆ ನೋಡಿ, ಸ್ಮೂತ್ ಮೆಗಾ ಸೈಜ್ಡ್ ಟಚ್ ಪ್ಯಾಡ್ ಅಂತೆ, ಫಿಸಿಕಲ್ ವೆಬ್ ಕ್ಯಾಮ್, ಪ್ರೈವಸಿ ಶೀಲ್ಡು. ಸೊ ನಮಗೆ ಕ್ಯಾಮೆರಾ ಅವಶ್ಯಕತೆ ಇಲ್ಲ ಅಂತಂದರೆ ನಾವು ಕ್ಲೋಸ್ ಮಾಡ್ಕೋಬೋದು. ಕ್ಲೋಸ್ ಮಾಡಿದ್ರೆ ಇಲ್ಲಿ ರೆಡ್ ಕಲರ್ ಕಾಣುತ್ತೆ, ರೆಡ್ ಆರೆಂಜ್ ಥರ ಕಾಣುತ್ತೆ. ಓಪನ್ ಮಾಡಿಕೊಂಡ್ರೆ ಕ್ಯಾಮೆರಾ, ಬೇಡ ಅಂದ್ಕೊಂಡಾಗ ಕ್ಲೋಸು. ಇದು ಪ್ರೈವಸಿ ಆಪ್ಷನ್ ಇದೆ. ಮತ್ತು ಫಾಸ್ಟ್ ಆ್ಯಂಡ್ ಸ್ಟೇಬಲ್ Asus ವೈಫೈ ಮಾಸ್ಟರ್ ಅಂತೆ, 180 ಡಿಗ್ರಿ ಫ್ಲ್ಯಾಟ್ ಹಿಂಜ್ ಫಾರ್ ಡೈವರ್ಸ್ ಯೂಸೇಜ್ ಅಂತ. ಸೊ ನಾವು ಈ ಥರ 180 ಡಿಗ್ರಿಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಕೆಲವು ಲ್ಯಾಪ್ಟಾಪ್ಸ್ ಇರುತ್ತೆ, ಅದು ಇದಕ್ಕಿಂತ ಜಾಸ್ತಿ ಹಿಂಗೆ ಮಾಡಿದ್ರೆ ಮುರಿದೋಗುತ್ತೆ. ಇದರಲ್ಲಿ ಆ ಥರ ಇಲ್ಲ. ಬಟ್ ಆಫ್ಕೋರ್ಸ್ 180 ಡಿಗ್ರಿ ಅಷ್ಟೇ. 360 ಡಿಗ್ರಿ ಆಗಿದ್ರೆ ನಾವು ಈ ಥರ ಫುಲ್ಲು ಬ್ಯಾಕಿಗೆ ತಿರುಗಿಸ್ಬೋದು. ಈಗ ಇದನ್ನು ಆನ್ ಮಾಡೋಣ. ಪವರ್ ಬಟನ್ ನೋಡಿ, ಇಲ್ಲಿ ಪವರ್ ಬಟನ್ ಇದೆ. ಮತ್ತು ಈ ಕೀಸ್ ಕೂಡ ಒಂಥರ ಏನು ಸಾಫ್ಟಾಗಿ ಇದೆ, ಮತ್ತು ಒಂಥರ ಮೆಕ್ಯಾನಿಕಲ್ ಕೀಬೋರ್ಡು ಒತ್ತಿದ್ರೆ ಯಾವ ಥರ ನಮಗೆ ಫೀಲ್ ಇರುತ್ತೆ ಆ ಥರ ಒಂದು ಫೀಲ್ ಇದೆ. ಮತ್ತು ತುಂಬ ಹಾರ್ಡ್ ಅಂತೂ ಇಲ್ಲ, ನಾರ್ಮಲ್ಲಾಗೇ ಇದೆ. ಆನ್ ಮಾಡಿ ನೋಡೋಣ.
ಮೇ ಬಿ ಚಾರ್ಜಿಂಗ್ ಇಲ್ಲ ಅನಿಸುತ್ತೆ, ಇದರಲ್ಲಿ ಚಾರ್ಜ್ ಹಾಕೋಣ. ಮತ್ತು ಇನ್ನು ಬಾಕ್ಸಲ್ಲಿ ನೋಡಿಕೊಂಡ್ರೆ ಅಷ್ಟೇ, ಇದೊಂದು ಕವರ್ ಇದೆ ಮತ್ತು ಇದೇನೋ ಪೇಪರ್ಗಳು ಕೊಟ್ಟಿದ್ದಾರೆ. ಆಫೀಸು ಮೈಕ್ರೋಸಾಫ್ಟ್ ಆಫೀಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಇದನ್ನು ಸ್ಕ್ಯಾನ್ ಮಾಡಿ ಅಂತ ಒಂದು QR ಕೋಡ್ ಕೊಟ್ಟಿದ್ದಾರೆ, ಅದು ನೋಡೋಣ ಆಮೇಲೆ. ಮತ್ತು ಟೀಮ್ ಅಪ್ ಯುವರ್ ಫೋನ್ ಆ್ಯಂಡ್ PC ಅಂತ ಇದೇನೋ ಕೊಟ್ಟಿದ್ದಾರೆ. ಡೌನ್ಲೋಡ್ ದಿ ಮೈ Asus ಮೊಬೈಲ್ ಆ್ಯಪ್ ಟು ಯುವರ್ ಸ್ಮಾರ್ಟ್ ಫೋನ್ ಟು ರಿಜಿಸ್ಟರ್ ಯುವರ್ Asus ಪ್ರಾಡಕ್ಟ್. ಅಂದರೆ ನಮ್ಮ ಫೋನಲ್ಲಿ ಮೈ Asus ಅನ್ನೋದು ಡೌನ್ಲೋಡ್ ಮಾಡ್ಕೋಬೇಕಂತೆ ವಾರಂಟಿ ರಿಜಿಸ್ಟರ್ ಮಾಡೋದಕ್ಕೆ. ಮತ್ತು ಮೈ Asus ಮೊಬೈಲ್ ಆ್ಯಪ್ ಮುಖಾಂತರ ನಾವು ಇದರಲ್ಲಿರೋ ಫೈಲ್ಸ್ ಎಲ್ಲನೂ ಮೊಬೈಲಲ್ಲಿ ಆ್ಯಕ್ಸೆಸ್ ಮಾಡಬಹುದಂತೆ. ಇನ್ನು ಅಷ್ಟೇ, ಇವ್ರ ಬಗ್ಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಏನೋ ಕೊಟ್ಟಿದ್ದಾರೆ, ಅದಿರಲಿ. ಮತ್ತು ದಿಸ್ ಇನ್ ಸರ್ಚ್ ಆಫ್ ಇನ್ಕ್ರೆಡಿಬಲ್ ಅಂತ ಒಂದು ಬುಕ್ ಕೊಟ್ಟಿದ್ದಾರೆ, ಇದೇ ಯೂಸರ್ ಗೈಡು. ಈ ಲ್ಯಾಪ್ಟಾಪ್ ಬಗ್ಗೆ ನಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಇದರಲ್ಲಿ ನೋಡ್ಕೋಬೋದು. ಲೈಕ್ ಆನ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಇದನ್ನೇನಂತಾರೆ, ಈ ಪೋರ್ಟನ್ನೇನಂತಾರೆ, ಈ ಥರದ್ದೆಲ್ಲ ಇದರಲ್ಲಿ ಇರುತ್ತೆ. ಇದನ್ನು ಓದ್ಕೋಬೇಕು. ನಾನು ಯಾವಾಗಲೂ ಹೇಳ್ದಂಗೆ ನೀವೇನಾದರೂ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದ್ರ ಜೊತೆಗೆ ಯೂಸರ್ ಗೈಡ್ ಬರುತ್ತೆ, ಯೂಸರ್ ಮ್ಯಾನ್ಯುವಲ್ ಅಂತಲೂ ಅಂತಾರೆ. ನೀವು ಅದನ್ನು ಓದಬೇಕು. ಅದು ಓದಿದ್ರೆ ನಿಮಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಫುಲ್ ಐಡಿಯಾ ಬರುತ್ತೆ. ಇನ್ನು ಬಾಕ್ಸಲ್ಲಿ ನೋಡಿಕೊಂಡ್ರೆ ಅಷ್ಟೇ, ಇನ್ನೇನೂ ಇಲ್ಲ. ಈಗ ಇದನ್ನು ಚಾರ್ಜ್ ಹಾಕೋಣ, ಚಾರ್ಜ್ ಹಾಕಿ ನೋಡೋಣ. ಈ ಬಾಕ್ಸ್ ಆ ಕಡೆ ಬಿಸಾಕೋಣ. ಮತ್ತು ಇಲ್ಲಿ ನೋಡಿಕೊಂಡ್ರೆ Asus Vivobook ಅಂತ ಇದೆ. ಇದು ಸ್ವಲ್ಪ ಎಂಬೋಸ್ಡ್ ಆಗಿದೆ. ಇದು ಒಂಥರ ಹೊಸ ಡಿಸೈನ್ ಥರ ಅನಿಸುತ್ತೆ. ಇನ್ನು ಚಾರ್ಜರು ಆನ್ ಮಾಡಿ ನೋಡೋಣ. ಇದು ನನಗನ್ಸುತ್ತೆ ಸ್ಟೂಡೆಂಟ್ಸ್ಗೆ ಮತ್ತು ಯಾರು ಇವಾಗೆ ಫಸ್ಟು ಲ್ಯಾಪ್ಟಾಪ್ ತೊಗೊಳ್ತಿರ್ತಾರಲ್ವ, ಲೈಕ್ ನಾರ್ಮಲ್ ಯೂಸ್ಗೆ, ಗೇಮ್ಸ್ ಎಲ್ಲ ಆಡೋಕ್ಕಾಗೋದಿಲ್ಲ ಇದರಲ್ಲಿ, ನಾರ್ಮಲ್ ಯೂಸ್ಗೆ ಲ್ಯಾಪ್ಟಾಪ್ ಏನಾದರೂ ತೊಗೊಳ್ತಿರ್ತಾರಲ್ವ ಅಂಥವ್ರಿಗೆ ಇದು ಒಳ್ಳೆ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಬರೀ 30,000ನಲ್ಲಿ. ಮತ್ತು ನಾನು ಬೇರೆ ಬ್ರ್ಯಾಂಡ್ಸಲ್ಲೂ ನೋಡಿದೆ, ಅದರಲ್ಲೆಲ್ಲ ಮಿನಿಮಮ್ 40-45 ಈ ಥರನೇ ಇದೆ. 45-50,000 ರೇಂಜಲ್ಲೇ ಇದ್ದಾವೆ. ಅಫ್ಕೋರ್ಸ್ ಇದು 45,000. ಇದರಲ್ಲಿ ಒಂದು ಆಫರ್ ಇತ್ತು, ಅದರಿಂದ 30,000ಗೆ ನಮಗೆ ಸಿಕ್ತು ಅಷ್ಟೇ. ಈ ಆಫರ್ಸು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಟೆಲಿಗ್ರಾಮಲ್ಲಿ ಒಂದು ಚಾನಲ್ ಇದೆ, ಡೀಲ್ಸ್ BLR ಅಂತ. ಆ ಡೀಲ್ಸ್ BLR ಚಾನಲಲ್ಲಿ ನೋಡಿದ್ರೆ ಅಲ್ಲಿ ಆನ್ಲೈನಲ್ಲಿ ನಡೀತಿರೋ ಎಲ್ಲ ಸೇಲ್ಸ್ ಬಗ್ಗೆನೂ ಡಿಸ್ಕೌಂಟ್ಸ್ ಬಗ್ಗೆನೂ ಅದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನೋಡಿ ನಾವು ನಮಗೆ ಬೇಕಾಗಿದ್ದ ಪ್ರಾಡಕ್ಟ್ ಏನಾದರೂ ಕಮ್ಮಿ ರೇಟಲ್ಲಿ ಬಂತು ಅಂತಂದರೆ ನಾವು ಪರ್ಚೇಸ್ ಮಾಡಿಕೊಡ್ಬೋದು. ಇನ್ ಕೇಸ್ ಇಲ್ಲ ಅಂತ ಜಸ್ಟ್ ನೋಡ್ತಿರ್ಬೋದು, ನಮಗೆ ಬೇಕಾಗಿರೋದೇನಾದರೂ ಕಮ್ಮಿ ರೇಟಲ್ಲಿ ಬಂದರೆ ನಾವು ಪರ್ಚೇಸ್ ಮಾಡ್ಕೋಬೋದು. ಇನ್ನು ಇದು ಆನ್ ಮಾಡಿ ನೋಡೋಣ. ಚಾರ್ಜರಲ್ಲಿ ಒಂದು ಲೈಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಪವರ್ ಇದೆಯಾ ಇಲ್ವಾ ಅಂತ. ಮೇ ಬಿ ಇದು ಚಾರ್ಜರಲ್ಲಿ ಲೈಟ್ ಕೊಟ್ಟಿಲ್ಲ. ಓಕೆ, ನೋಡ್ಬೋದು ಆನ್ ಆಗಿದೆ. ಇದು ಬ್ಯಾಕ್ಲೈಟ್ ಕೀಬೋರ್ಡು, ನೀವು ಕತ್ಲಲ್ಲಿ ಕೂಡ ಕೆಲಸ ಮಾಡ್ಬೋದು ಬ್ಯಾಕ್ಲೈಟ್ ಕೀಬೋರ್ಡ್ ಇರೋದ್ರಿಂದ. ಆನ್ ಆಗ್ತಿದ್ದಂಗೆ Asus ಇನ್ ಸರ್ಚ್ ಆಫ್ ಇನ್ಕ್ರೆಡಿಬಲ್ ಅಂತ ಬರ್ತಾ ಇದೆ. ಇವಾಗ ತಾನೇ ಸ್ಟಾರ್ಟ್ ಆಗ್ತಿದೆ, ನೋಡೋಣ. ಜಸ್ಟ್ ಎ ಮೂಮೆಂಟ್ ಅಂತ. ಇದು ಮೇ ಬಿ ವಿಂಡೋಸ್ ಆನ್ ಆಗ್ತಿದೆ, ನೋಡೋಣ. ಇದು ವಿಂಡೋಸ್ 11 ಪ್ರೀಲೋಡೆಡ್ ಆಗಿ ಬರುತ್ತೆ, ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಹೋಮ್ ಕೂಡ ಇದರಲ್ಲಿ ಪ್ರೀಲೋಡೆಡ್ ಆಗಿ ಬರುತ್ತೆ. ಇನ್ ಕೇಸ್ ನಿಮಗೆ ಪ್ರೋ ಬೇಕು ಅಂತಂದರೆ ಲೈಸೆನ್ಸ್ ಪರ್ಚೇಸ್ ಮಾಡಬೇಕಾಗುತ್ತೆ, ಇಲ್ಲಾಂತಂದರೆ ಮೈಕ್ರೋಸಾಫ್ಟ್ ಆಫೀಸ್ ಹೋಮ್ ಇದೆಯಲ್ವ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು. ಸ್ಟೂಡೆಂಟ್ಸ್ಗೆ ಆದರೆ ಹೋಮ್. ಓಕೆ, ಇವಾಗ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಿದ್ದೀವಿ. ಟ್ರ್ಯಾಕ್ ಪ್ಯಾಡ್ ಕೂಡ ತುಂಬ ಸ್ಮೂತಾಗಿ ಅನ್ನಿಸ್ತಿದೆ.
ಅಂದರೆ ನಾನು ಈ ಥರ ಇದೆ ಅಲ್ವ ಗೊತ್ತಾಗ್ತಿಲ್ಲ ಸರಿಯಾಗಿ. ಇವಾಗ ನೋಡೋಣ ಇದೆ. ಈಗ ನಾವು ಇಂಡಿಯಾದಲ್ಲಿರೋದ್ರಿಂದ ಇಂಡಿಯಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಈ ವಿಂಡೋಸ್ ಲೇಔಟ್ ಏನಿದೆ ಅದೆಲ್ಲ ನಮ್ಮ ಇಂಡಿಯಾದಲ್ಲಿ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ ಲೇಔಟು ಇಲ್ಲಿ ತೋರಿಸುತ್ತೆ. ಇನ್ ಕೇಸ್ ನಾವು US ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಥವಾ ಬೇರೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಆ ಲೇಔಟ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತು ನಮಗೆ ಯಾವ ಕೀಬೋರ್ಡು ಬೇಕು ಅಂತಂದರೆ ನೋಡಿ, ಇಂಗ್ಲೀಷು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಇಂಡಿಯಾ ಅಂತ ಇಲ್ಲ ಅಂತಂದರೆ ನಾವೇನು ಮಾಡೋದು, US ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಅದೆಲ್ಲಾದರೂ ಇರುತ್ತೆ, ಹುಡುಕಬೇಕು ನಾವು. ಹುಡ್ಕೋಣ ಆಮೇಲೆ ಇಲ್ಲಿದೆ ನೋಡಿ, ಇಂಗ್ಲೀಷ್ ಇಂಡಿಯಾ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆ್ಯಡ್ ಎ ಸೆಕೆಂಡ್ ಕೀಬೋರ್ಡ್ ಲೇಔಟ್ ಅನ್ನುತ್ತೆ. ಈಗ ನಮಗೇನು ಬೇಡ ಸೆಕೆಂಡ್ ಕೀಬೋರ್ಡು. ವೈಫೈ ಕನೆಕ್ಟ್ ಆಗಿ ಅಂತ ಹೇಳ್ತಿದೆ, ಕನೆಕ್ಟ್ ಆಗೋಣ. ನೀವು ನೋಡ್ಬೋದು ಕೀಬೋರ್ಡು ಬ್ಯಾಕ್ಲೈಟ್ ಆನ್ ಆಗ್ತಿದೆ. ಅದಕ್ಕೆ F7 ಇದೆಯಲ್ವ, ಅದನ್ನು ಪುಷ್ ಮಾಡಿದ್ರೆ ಆಫು ಆನು. ಕೀಬೋರ್ಡ್ ಬ್ರೈಟ್ನೆಸ್ ಕೂಡ, ಕೀಬೋರ್ಡ್ ಲೈಟ್ಸ್ ಇದೆಯಲ್ವ ಅದನ್ನು ಬ್ರೈಟ್ನೆಸ್ ಕೂಡ ನಾವು ಸೆಟ್ ಮಾಡ್ಕೋಬೋದು. 1 2 3 ಮೋಡ್ಸ್ ಆಫ್ ಬ್ರೈಟ್ನೆಸ್ ಇದೆ ಇದರಲ್ಲಿ. ಈಗ ಇಂಟರ್ನೆಟ್ ಕನೆಕ್ಟ್ ಆಗಿದೆ, ನೆಕ್ಸ್ಟ್ ಮಾಡೋಣ. ಇದು ಡಿಸ್ಪ್ಲೇ ಬಂದ್ಬಿಟ್ಟು 1080 ಪಿಕ್ಸಲ್ ಅಲ್ಲ, 1200 ಪಿಕ್ಸಲ್ ಡಿಸ್ಪ್ಲೇ ಇದೆ. 1980 1200 ಅನಿಸುತ್ತೆ ಆ ಡಿಸ್ಪ್ಲೇ ಇದು. ಬೇರೆ ಲ್ಯಾಪ್ಟಾಪ್ಸ್ ಎಲ್ಲ 1920 1080 ಪಿಕ್ಸಲ್ ಬರುತ್ತೆ. ಇದು 1920 1200 ಪಿಕ್ಸಲ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇನೂ ಚೆನ್ನಾಗೇ ಇದೆ ಮತ್ತು ಲ್ಯಾಪ್ಟಾಪ್ ಕೂಡ ತುಂಬ ಸ್ಲಿಮ್ಮಾಗೇ ಇದೆ, ಅಷ್ಟು ದಪ್ಪ ಏನು ಅನ್ನಿಸ್ತಿಲ್ಲ. ಇದ್ರ ಮೇಲೆ ನೀವು ನೋಡ್ಕೋಬೋದು ಸೋನಿಕ್ ಮಾಸ್ಟರ್ ಅಂತ ಕಾರ್ವಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಸೋನಿಕ್ ಮಾಸ್ಟರ್ ಅಂತ ಕಾರ್ವಿಂಗ್ ಮಾಡಿದ್ದಾರೆ. ಸೋನಿಕ್ ಮಾಸ್ಟರ್ ಸೌಂಡ್ ಬರುತ್ತಂತೆ ಇದರಲ್ಲಿ, ಅಂದರೆ ಸೌಂಡಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಏನಾದರೂ ಮಾಡಿರ್ಬೋದು. ನೋಡೋಣ, ಅದು ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಮೇಜರ್ ಡ್ರಾಬ್ಯಾಕ್ ಏನು ಅಂತಂದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಬೇರೆ ಮಾಡೆಲ್ಸಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆದರೆ ಅದಕ್ಕೆ ಬ್ಯಾಕ್ಲೈಟ್ ಕೀಬೋರ್ಡ್ ಇಲ್ಲ. ಮತ್ತು ಈ ಡಿಸ್ಪ್ಲೇ ರೆಸೊಲ್ಯೂಷನ್ 1920 × 1080 ಪಿಕ್ಸಲ್ ಇದೆ. ನಾನು ಇದ್ಯಾಕೆ ತಗೊಂಡೆ ಅಂತಂದರೆ ಮೇಯ್ನು ಬ್ಯಾಕ್ಲೈಟ್ ಕೀಬೋರ್ಡು, ಸೊ ನಾವು ಕತ್ಲಲ್ಲಿ ಕೂಡ ಕೆಲಸ ಮಾಡ್ಕೋಬೋದು, ಏನು ತೊಂದರೆ ಇಲ್ಲದೆ. ಮತ್ತು ಡಿಸ್ಪ್ಲೇ ರೆಸೊಲ್ಯೂಷನ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಂಡೆ. ನೋಡೋಣ. ಸೊ ಇದು ವೀಕ್ಷಕರೇ Asus Vivobook 16 2023 ವರ್ಷನ್. ಇದು i3 13th ಜನ್ರೇಷನ್ನು, 8GB DDR4 ರ್ಯಾಮು, 512GB SSD ಇದೆ. ಸೊ ನಿಮ್ಮಲ್ಲಿ ಯಾರಾದರೂ ಒಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಇದು ಕನ್ಸಿಡರ್ ಮಾಡ್ಬೋದು. ಬಟ್ ಇವಾಗ ಕಾಸ್ಟ್ 45,000 ಇದೆ. ಆಫರ್ಸ್ ಏನೂ ಇಲ್ಲ. ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡಿ ನೋಡ್ತಾ ಇರಿ. ಅದರಲ್ಲಿ ನಿಮಗೆ ಒಳ್ಳೆಯ ಆಫರ್ಸ್ ಇದ್ದಾಗ ನೀವು ರೆಡಿ ಇದ್ದರೆ ಆವಾಗ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ನೋಡ್ತಾ ಇರಿ, ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಇರುತ್ತೆ ಇಂಥ ಪ್ರಾಡಕ್ಟು ಇಷ್ಟು ರೇಟಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಐಡಿಯಾ ಇರುತ್ತೆ. ಸೊ ನಿಮ್ಮ ಫ್ಯೂಚರ್ ಶಾಪಿಂಗ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು.